ಹೀಗಾಗಿ ಮತ್ತೆ ಸಮೀಕ್ಷೆ ಮಾಡಿ ಚಲೋ ಮುಂದಾಗಿದ್ದಾರೆ. ಅದು ಮಾಡೋದನ್ನು ಡಿಸಿಷನ್ ತೊಗೊಂಡಿದ್ದಾರೆ, ಮಾಡ್ಬೇಕಂತ ಹೇಳಿದಾರೆ, ಮಾಡೋಕತ್ತಿದ್ದಾರೆ. ಮತ್ತು ಅವ್ರು ಕ್ರೆಡಿಟ್ ಅವರು ತೊಗೊಳೋರಲ್ರಿ. ಈಗ ನೀವು ಕಾಂಗ್ರೆಸ್ಸಿಗರ ಒತ್ತಡದಿಂದ ಅದರಲ್ಲೂ ರಾಹುಲ್ ಗಾಂಧಿ ದಿನದಿಂದ ಚೀತಾ ಇರೋದು ಬೆಳೀತಾ ಇರೋದನ್ನು ಹೇಗೆ ತಡಿಬೇಕಪ್ಪ. ಯಾಕಂದ್ರೆ ಇವತ್ತು ಅವರು ಹಿಂದೆ ಕಾಂಗ್ರೆಸ್ ತಪ್ಪು ಅದನ್ನ ಮಾಡಿದರು. ಹೀಗಾಗಿ ಅಧಿಕಾರ ಕಳ್ಕೊಂಥದ್ದು ಬಂತು. ಒ ಬಿ ಸಿಗಳನ್ನ ಪ್ರಾಶಸ್ತ್ಯ ಕೊಡಲಿಲ್ಲ, ಅವ್ರಿಗೆ ಮೀಸಲಾತಿ ಬಗ್ಗೆ ಚಿಂತನೆ ಮಾಡಲಿಲ್ಲ, ಸಮಾಜವಾದ ಬಗ್ಗೆ ಚಿಂತನೆ ಮಾಡಲಿಲ್ಲ. ಹೀಗಾಗಿ ಏನಾಗಿಬಿಡ್ತು ಆ ಸಂದರ್ಭದಲ್ಲಿ JP ಮೂವ್ಮೆಂಟ್ದು ಹೊರಗೆ ಬಂದಂತಹ, ಅದರಿಂದ ಮೂಡಿ ಬಂದಂತಹ ಲಾಲೂ ಪ್ರಸಾದ್ ಯಾದವ, ಅದಕ್ಕೆ ಮುಲಾಯಂ ಸಿಂಗ್ ಯಾದವ, ಅನೇಕರೆಲ್ಲ ರಿಸರ್ವೇಷನ್ ಅದು ಉಪಯೋಗ ಮಾಡಿಕೊಂಡು OBC ಹಿಡ್ಕೊಂಡು ಯಾದವ ಇನ್ನುಳಿದವರೆಲ್ಲ ಹಿಡ್ಕೊಂಡು ಅವರು ಅಲ್ಲಿಲ್ಲರಾದರು. ಕಾಂಗ್ರೆಸ್ ಉತ್ತರ ಪ್ರದೇಶದಿಂದ ಹೋಯ್ತು, ಬಿಹಾರದಿಂದ ಹೋಯ್ತು, ಎಲ್ಲ ಕಡೆ ಉತ್ತರ ಭಾರತ ಎಲ್ಲ ಕಡೆ ಸಿಗೋದು ಹೋಗಿಬಿಡ್ತು ಜಾತಿ ಬಿಟ್ಟಿದ್ದಕ್ಕಾಗಿ. ಅವ್ರಿಗೆ ಈಗ ಜ್ಞಾನದಾಗಿದ್ರು ರಾಹುಲ್ ಅವ್ರಿಗೂ ಯಾವಾಗ ಇಡೀ ದೇಶ ಸುತ್ತಾಕಿದ್ರು ತಮ್ಮ ವಾಕ್ ಮೂಲಕ, ಪಾದಯಾತ್ರೆ ಮೂಲಕ, ಆಗ ಗೊತ್ತಾಗಿದ್ದು ಹೌದಲ್ಲಪ್ಪ ಇಲ್ಲಿ ಎಷ್ಟು ಇಂಬ್ಯಾಲೆನ್ಸ್ ಅದ, ಎಷ್ಟು ಒಬ್ಬ ಜಾತಿಯಿಂದ ಜನ ಬಿದ್ದು ಹೋಗಿದ್ದಾರೆ ಅಂತ. ಆಗ ಅವರ ಇದಕ್ಕೆ ಪ್ರಾಶಸ್ತ್ಯ ಕೊಡಕ್ಕೆ ಬಂದರು. ಅದನ್ನು ದೊಡ್ಡ ಇಶ್ಯೂ ಮಾಡ್ತಾ ನಡೆದ್ರು. ಅದು ನೋಡಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮೋದಿ ಅವರು ಸೋತಿದ್ದಾರೆ. ಯಾವುದೇ ಯಶಸ್ವಿ ಆಗಿಲ್ಲ ಕ್ಷೇತ್ರ. ನೀವೇನು ಹೇಳ್ಬೋದು, ಇಲ್ಲಂತಲ್ಲ, ಅಧಿಕಾರ ನಿಮ್ಮ ಕೈಯಲ್ಲದ, ಮೀಡಿಯಾ ನಿಮ್ಮ ಕೈಯಲ್ಲದ ಹೇಳ್ಕೊಳ್ಬೋದು. ಅದು ಸೋತದ ಉದ್ಯೋಗ ಇರಲಿಲ್ಲ, PSU ಅಂತ ಹೇಳಿ ಹೋದು. ಈಗ ಅನಿವಾರ್ಯವಾಗಿ ರಾಹುಲ್ ಬೆಳೆದ ನೋಡಿ ಜನ ಅವ್ರ ಕಡೆ ಹೋಗೋದು ನೋಡಿಕೊಂಡು ಇವತ್ತು ನೀವು ಇದ್ದವರು ಅವರು ಮೀಸಲಾತಿ ಬೆನ್ನ ಹತ್ತಿಕೊಂಡು ನೀವು ಬೆನ್ನ ಹತ್ತಿದ್ರಿ. ಮೀಸಲಾತಿ ಕೊಡ್ತೀವಿ 2026, 27 ಕೊಡ್ತೀವಿ ಮಾಡ್ತಿರ್ತೀವಿ, ಅದು ಆದಾಕಾರ ಇನ್ನೂ ಅಂಥ ಸಂದರ್ಭದಲ್ಲಿ ಅಲ್ಲಿವರೆಗೆ ಈಗಾಗಲೇ ಈ SC ST ಸರಿಯಾಗಿ ಎಲ್ಲರಿಗೂ ಮುಟ್ತಾ ಇಲ್ಲ ಮೀಸಲಾತಿ. ಅವರು ಈಗ ಒಳ ಮೀಸಲಾತಿ ಅದು ಇದು ಕೇಳಿದ್ರು, ಅದಕ್ಕೂ ಒಂದು ಮಾಡಿದರು. ಈಗ ಒಂದು ಹಂತಕ್ಕೆ ಬಂತದ, ಅದನ್ನು ಅಬ್ಜೆಕ್ಷನ್ ಮಾಡ್ತಾರೆ. 15 ನಿಮಿಷ ಮುಗಿಸ್ಯಾರ ಅಂತೇಳಿ ಎಷ್ಟೋ ವರ್ಷದಿದ್ರಿ.